ಮಂಜು ಪೂಜೆಗೆ ಹೋದಾಗ ಏನಾಯ್ತು? ಅಣ್ಣ ಏನಾಯ್ತು ಹೇಳು ಪೂರ್ಣ. ಏನ್ ಹೇಳ್ತಿದ್ದೀರಾ? ಗೌರಿ ಪೂಜೆಲಿ ಮತ್ತೆ ಅವಮಾನ ಮಾಡಿದ್ರ ಅವರು? ಏನಾಯ್ತು ಪೂರ್ಣ? ಅಣ್ಣ ಪ್ರತಿ ವರ್ಷ ಗೌರಿ ಹಬ್ಬಕ್ಕೆ ರಸ್ತೆಲಿರೋ ಎಷ್ಟೋ ಅಸಹಾಯಕರಿಗೆ ನಾವೇ ಹೋಗಿ ವಸ್ತ್ರದಾನ ಅನ್ನದಾನ ಎಲ್ಲ ಮಾಡಲ್ವಾ? ಹಾಗೆ ಈ ವರ್ಷ ಅಂಥವ್ರನ್ನ ಇಲ್ಲಿಗೆ ಕರೆಸಿ ದಾನ ಮಾಡ್ತಿದ್ದೀನಿ. ವೀಣಾ, ವೀಣಾ, ಅವರು ಹಬ್ಬಕ್ಕೆ ಅಂತ ಮನೆಗೆ ಕರ್ಸ್ಕೊಂಡು ಈ ರೀತಿ ಅವಮಾನ ಮಾಡ್ತಾರೆ ಅಂತ ಅಂದ್ಕೊಂಡಿರ್ಲಿಲ್ಲ. ಅಲ್ಲಿ ನನ್ನ ಮಗಳು ಏನ್ ಮಾಡಿದಾಳ ಅವ್ರಿಗೆ? ಅವತ್ ನೋಡಿದ್ರೆ ತಂದೇನು ತಪ್ಪಿಲ್ಲ ಅಂದ್ರು ಕ್ಷಮೆ ಕೇಳಕ್ ಹೋಗಿದ್ಲು. ಕಪಾಳಕ್ಕೆ ಹೊಡೆದು ಕಳ್ಸಿದ್ರು. ಹೀಗ್ ನೋಡಿದ್ರೆ ಹೇಗ್ ಮಾಡಿದ್ದಾರೆ? ಕಪಾಳಕ್ಕೆ ಹೊಡೆದ್ರ? ವೀಣಾ, ವೀಣಾ, ವೇದ ಅವರು ಅಂಜಲಿಗೆ ಕಪಾಳಕ್ಕೆ ಹೊಡೆದಿರೋ ವಿಷಯ ಕಾವ್ಯಂಗೆ ಗೊತ್ತಾಗೋದು ಬೇಡ. ಅವತ್ತು ಹೀಗೆ ಅಂಜಲಿ ವಿಷಯಕ್ಕೇನೆ ವೇದ ಅವ್ರ ಹತ್ರ ಹೋಗಿ ಬಾಯಿಗೆ ಬಂದಾಗೆಲ್ಲ ಮಾತಾಡ್ ಬಂದಿದ್ದಾಳೆ. ಇನ್ನು ಈ ವಿಷಯ ಗೊತ್ತಾಯ್ತು ಅಷ್ಟೇ, ದೊಡ್ಡ ಅನಾಹುತನೇ ಆಗೋಗುತ್ತೆ. ಅವಳಿಗೂ ಒಬ್ಳು ಮಗಳಿದ್ದಾಳೆ. ಈ ರೀತಿ ಹೆತ್ತವ್ರ ಹೊಟ್ಟೆ ಉರ್ಸಿದ್ರೆ ಅವಳಿಗೆ ಒಳ್ಳೇದಾಗೋದಿಲ್ಲ. ಹಬ್ಬದ ದಿನ ಹಾಗೆಲ್ಲ ಮಾತಾಡಬಾರ್ದು. ಅವ್ರವ್ರು ಮಾಡಿದ ಕರ್ಮ ಅವ್ರು ಅನುಭವಿಸ್ಲೇಬೇಕು. ಅಯ್ಯೋ ದೇವ್ರೆ, ಯಾಕೆ ನಮ್ಮ ಮಂಜುಗೆ ಈ ಥರ ಎಲ್ಲ ಆಗ್ತಾ ಇದೆ? ಅವಳು ಸಿಂಗಾಪುರದಲ್ಲಿದ್ರೆ ಚೆನ್ನಾಗಿರೋದೋ ಏನೋ. ಆ ಗಣೇಶನೇ ಅವಳನ್ನ ಕಾಪಾಡಬೇಕು. ವೀಣಾ, ಸಮಾಧಾನ ಮಾಡ್ಕೋ. ಬದುಕಿನ ಬಣ್ಣವೇ ಬದಲಾದರೆ ಅದು ಪ್ರೇಮವೇ. ಬಡವನ ಕಣ್ಣರು ಬೆಳಕಾದರೆ ಅದು ಪ್ರೇಮವೇ. ಕೊರಳಿದು ಕಂಪಿಸಿ ಬಿಗೆಯಾದರೆ ಅದು ಪ್ರೇಮವೇ. ತಿರುವಲಿ ದೇವರೇ ಎದುರಾದರೆ ಅದು ಪ್ರೇಮವೇ. ಗಾಳಿಯಲ್ಲಿ ಬೆಚ್ಚನೆ ಅಲೆ ಇದೆ, ಹೃದಯಕ್ಕೆ ಹೇಗೋ ದಾರಿ ಗೊತ್ತಾಗಿದೆ, ನಕ್ಷಯ ನೀಡದೆ. ಅಂಜಲಿ, ನನ್ನ ಲೈಫಲ್ಲಿ ನಾನು ಕಾವ್ಯನ್ ಬಿಟ್ಟು ಇನ್ಯಾವ ಹುಡುಗಿನೂ ಇಷ್ಟು ಹತ್ರದಿಂದ ನೋಡಿರ್ಲಿಲ್ಲ. ಎಲ್ಲ ಹುಡುಗಿಯರೂ ನನ್ನ ಕಾವ್ಯನ್ ಥರನೇ ಇರ್ತಾರೆ ಅನ್ಕೊಂಡಿದ್ದೆ. ಆದ್ರೆ ನೀವು ಅದನ್ನ ಸುಳ್ಳು ಅಂತ ಪ್ರೂವ್ ಮಾಡಿಬಿಟ್ರಿ. ನೀವು ಸಿಂಗಾಪುರಿಂದ ಬರ್ತಿದ್ದೀರಾ ಅಂತ ಗೊತ್ತಾದಾಗ ನಿಮ್ಮ ಬಗ್ಗೆ ನನ್ನ ಒಪಿನಿಯನ್ನೇ ಬೇರೆ ಇತ್ತು. ಆದರೆ ನಾನು ಅನ್ಕೊಂಡಿದ್ದು ತಪ್ಪು, ತುಂಬ ತಪ್ಪು. ನೀವು ಫಾರಿನಲ್ಲಿ ಓದಿದ್ರು ನಮ್ಮ ಪುರಾಣಗಳ ಬಗ್ಗೆ, ನಮ್ಮ ದೇವ್ರಗಳ ಬಗ್ಗೆ ಎಷ್ಟೆಲ್ಲ ಗೊತ್ತು. ನೀವು ಯಾರನ್ನಾದರೂ ತುಂಬ ಈಸಿಯಾಗಿ ಇಂಪ್ರೆಸ್ ಮಾಡಿಬಿಡ್ತೀರ.
ಸಮಾಧಾನ ಮಾಡ್ಕೋ ವೀಣಾ. ಇಲ್ಲ ರೀ, ಆ ವೇದ ಅಷ್ಟು ಕೆಳಮಟ್ಟಕ್ಕೆ ಇಳಿತಾಳೆ ಅಂತ ಗೊತ್ತಿದ್ದಿದ್ರೆ ನಾನು ಅಂಜುನ ಅಲ್ಲಿ ಕಳಿಸ್ತಾನೆ ಇರ್ಲಿಲ್ಲ. ಪೂಜೆಗೆ ಅಂತ ಕರೆಸಿ ಈ ರೀತಿ ಅವಮಾನ ಮಾಡಿದಾಳಲ್ಲ. ಅವಳು ಒಬ್ಳು ಹೆಣ್ಣಾಗಿದ್ರೆ ಇನ್ನೊಬ್ಬ ಹೆಣ್ಣಿಗೆ, ಅದು ಗೌರಿ ಪೂಜೆ ದಿವಸ, ಈ ರೀತಿ ಅವಮಾನ ಮಾಡ್ತಾ ಇರ್ಲಿಲ್ಲ ವೀಣಾ. ಪಾಪ ರೀ ಅಂಜು, ಇಷ್ಟೆಲ್ಲ ನೋವಿದ್ರು ಅದನ್ನ ನಮ್ಗಳ ಮುಂದೆ ತೋರಿಸ್ಕೊಳ್ದೆ ನಗ್ನಗ್ತಾ ಓಡಾಡ್ತಿದ್ದಾಳೆ. ಅವಳು ಮನ್ಸಲ್ಲಿ ಎಷ್ಟು ಸಂಕಟ ಪಡ್ತಿದ್ದಾಳೆ ನೋಡ್ರಿ. ಇದಕ್ಕೆಲ್ಲದಕ್ಕೂ ಕಾಲನೇ ಉತ್ತರ ಕೊಡುತ್ತೆ. ನಮ್ಮ ಮಂಜುಗ್ ಒಳ್ಳೆ ಗುಣ ಇದೆ ನೋಡು, ಅದೇ ಅವಳಿಗೆ ಒಳ್ಳೇದ್ ಮಾಡುತ್ತೆ. ಯೋಚನೆ ಮಾಡ್ಬೇಡ. ಅಮ್ಮ, ಅಪ್ಪ, ಇಲ್ಲಿ ನೋಡಿ, ಕಾವ್ಯ ಫೋಟೋಸ್ ಕಳ್ಸಿದಾಳೆ. ಹೌದಾ? ಚೆನ್ನಾಗಿದೆ ಅಲ್ಲ? ಅಮ್ಮ ಇಲ್ಲಿ ನೋಡು, ನೀನು ಚಿಕ್ಕಮ್ಮ. ಆದ್ರೆ ಚಿಕ್ಕಮ್ಮ ನೋಡ್ತಾನೆ ಇಲ್ಲ. ಅಪ್ಪ, ನೀನ್ ಯಾಕೆಲ್ಲ ಫೋಟೋಸಲ್ಲೂ ಡಲ್ ಆಗಿದ್ಯಾ? ಏ, ಹಾಗೇನು ಇಲ್ವಲ್ಲಮ್ಮ. ಅದು ನಾನು ನಗ್ದೇ ಇರುವಾಗ ಕಾವ್ಯ ಫೋಟೋ ತೆಗ್ದಿದ್ದಾಳೆ ಅಷ್ಟೇ. ಸರಿ, ಇದೆಲ್ಲ ಇರ್ಲಿ. ಅಮ್ಮ, ನೀನ್ ಆ ಪಕ್ಕದ ಮನೆ ಹುಡುಗಿಗೆ ಸರ ಕೊಟ್ಟಿರ್ಲಿಲ್ಲ ಅಂದಿದ್ರೆ ನಮ್ಮನೆ ಗೌರಿಗೆ ಹಾಕ್ಬೋದಾಗಿತ್ತಾ? ಇನ್ನೂ ಕಳಿಯ ಕಾಣಿಸ್ತಿತ್ತು. ಹೌದು. ಹೋಗ್ಲಿ ಬಿಡು, ಮುಂದಿನ ಸಲ ಹಬ್ಬಕ್ಕೆ ನಾನು ಚೆನ್ನಾಗಿ ದುಡ್ದು ಇನ್ನೊಂದಷ್ಟು ಒಡವೆಗಳನ್ನ ತಂದು ಹಾಕ್ತೀನಿ. ಏನಂತ್ಯಾ? ಹಾಗೆ ಆಗ್ಲಮ್ಮ. ಅಂಜು, ಬಟ್ಟೆಗಳನ್ನ ಮಡ್ಚಿಟ್ಟಿದ್ದೀನಿ, ಸ್ವಲ್ಪ ವಾರ್ಡ್ರೋಬಲ್ ಜೋಡಿಸ್ಬಿಡ್ತೀಯಾ? ಹಾ ಸರಿಮಾ. ರೀ, ನಾನು ಬೆಳಗ್ಗೆಯಿಂದ ನೋಡ್ತಾನೆ ಇದ್ದೀನಿ, ಏನೋ ತುಂಬಾ ಯೋಚನೆ ಮಾಡ್ತಾನೆ ಇದ್ದೀರಲ್ಲ, ಏನಾಯ್ತ್ರಿ? ಹಾಗೇನು ಇಲ್ಲ ವೀಣಾ. ರೀ, ಸರದ ವಿಷಯದಲ್ಲಿ ಸುಳ್ಳನ್ನ ಮುಂದುವರಿಸೋದಕ್ಕೆ ತುಂಬಾ ಕಷ್ಟ ಆಗ್ತಿದೆ ರೀ. ಎಲ್ಲಾದ್ರೂ ವ್ಯವಸ್ಥೆ ಮಾಡ್ಕೊಂಡು ಆ ಸರನ ಬಿಡಿಸ್ಕೊಂಡು ಬರ್ತೀರಾ? ಏನೋ ವ್ಯವಸ್ಥೆ ಮಾಡ್ತೀನಿ. ಆದ್ರೆ ಯಾಕೋ ಅಂಜಲಿ, ಅಮ್ಮನೇ ನಿಮ್ಮನ್ನ ಅರ್ಥ ಮಾಡ್ಕೋತಿಲ್ಲ. ಅಮ್ಮನಿಂದ ನಿಮಗೆ ನಿನ್ನೆ ಅಷ್ಟೆಲ್ಲ ಅವಮಾನ ಆದ್ರೂ ಎಷ್ಟು ಖುಷಿಯಾಗಿ ನನ್ನ ನಿಮ್ಮನೆ ಹಬ್ಬಕ್ಕೆ ಕರೆದ್ರಿ. ಕಾವ್ಯನೇ ಇನ್ನೂ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ರು, ಕರೆದು ಹಬ್ಬದ ಊಟ ಹಾಕಿದ್ರಿ. ನಿಮ್ಮ ಮನ್ಸು ತುಂಬಾ ದೊಡ್ಡದು. ಯು ಆರ್ ರಿಯಲಿ ಸ್ಪೆಷಲ್. ಸುಶಾಂತ್, ಹಾಗಾದ್ರೆ ನಾನ್ ನಿನಗೆ ಯಾವತ್ತು ಸ್ಪೆಷಲ್ ಅನ್ಸಿಲ್ವಾ? ನಿನ್ ಹುಡುಗಿ ನಾನು. ನನ್ ಬಗ್ಗೆ ಯೋಚನೆ ಮಾಡೋದ್ ಬಿಟ್ಟು ನನ್ ಫ್ರೆಂಡ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ನಾಚಿಕೆ ಆಗಲ್ವಾ ನಿಂಗೆ? ಇಷ್ಟು ದಿನ ನನ್ನನ್ನು ಪ್ರೀತಿಸಿ ಇವಾಗ ಅವಳನ್ನ ಇಷ್ಟಪಡ್ತಿದ್ಯಾ? ನೀ ನನಗ್ ಮೋಸ ಮಾಡ್ತಿದ್ಯಾ ಅಂತ ನಿನಗೆ ಅನಿಸ್ತಿಲ್ವಾ?
ಸಾರಿ ಕಾವ್ಯ. ನಾನು ಯಾಕೆ ಈಗ ಯೋಚನೆ ಮಾಡ್ತಾ ಇದ್ದೀನಿ? ಅಂಜಲಿಗೆ ಹೇಗೆ ಕಾವ್ಯ ಒಂದು ಸ್ಪೆಷಲ್ ಜಾಗ ಕೊಟ್ಟಿದ್ದಾಳೋ ತನ್ನ ಜೀವನದಲ್ಲಿ, ನಾನು ನನ್ನ ಜೀವನದಲ್ಲಿ ಅಂಜಲಿ ಅವ್ರಿಗೆ ಒಂದು ಸ್ಪೆಷಲ್ ಜಾಗ ಕೊಡ್ತೀನಿ. ಅಂಜಲಿ, ನನ್ನ ಕಾವ್ಯ ಜೀವನದ್ದಕ್ಕೂ ನೀವೊಂದು ಸ್ಪೆಷಲ್ ಫ್ರೆಂಡ್ ಆಗೇ ಇರಬೇಕು. ಶುರುವೇ ಆಗದಂತ ಕಥೆಯೂ ಮುಗಿಯಿತೇನು, ಮರೆತ ಸಾಲಿನಲ್ಲೇ ಮನಸ್ಸು ಮರುಗಿತೇನು. ಏಕೆ ಹೀಗೇಕೆ ಅಳುಕಿದೆ ಜೀವ, ಅಳುವಿದು ನಡೆಸಿ ನಗುತ್ತಿದೆ ಅರಿಯದ ಮೌನ ಸುಡುತ್ತಿದೆ. ಇದ್ಯಾವ್ದಿದು ಹೊಸ ಸೀರೆ? ಅಮ್ಮ ಹೊಸದಾಗಿ ತಗೊಂಡಿರ್ಬೇಕು. ಅಮ್ಮ, ಏನು ಮರಿ? ಸರ ಆಡ ಇಟ್ಟಿರೋ ವಿಷಯ ಯಾಕಪ್ಪ ನಂಗೆ ಹೇಳಲಿಲ್ಲ? ಇದು ಹಳೆ ಬಿಲ್ ಕಣಮ್ಮ, ಹಳೆ ಬಿಲ್ಲು ಅಲ್ವಾ ವೀಣಾ? ಪ್ಲೀಸ್ ಅಪ್ಪ, ಸಾಕು. ಇದೇ ಸುಳ್ಳೆ ಎಷ್ಟಂತ ಮುಂದುವರಿಸ್ತೀರಾ? ಸುಳ್ಳು ಹೇಳೋದು ತಪ್ಪು ಅಂತ ಹೇಳ್ಕೊಟ್ಟು ನೀವೇ ಈ ಥರ ಸುಳ್ಳು ಹೇಳ್ತೀರಾ? ಇದು ಸರಿನಾ? ನಿನ್ನಿಂದ ವಿಷಯ ಮುಚ್ಚಿಡ್ಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿರ್ಲಿಲ್ಲ ಅಮ್ಮ. ಆದ್ರೆ ಪರಿಸ್ಥಿತಿ ಆ ಸರನ ಅಡ ಇಡೋ ಹಾಗೆ ಮಾಡ್ಬಿಡ್ತು. ಅಮ್ಮ, ನೀವಾದ್ರೂ ನಂಗೆ ನಿಜ ಹೇಳ್ಬೋದಾಗಿತ್ತಲ್ಲ. ಆ ಸರನ ನೀನು ಪ್ರೀತಿಯಿಂದ ತಂದ್ಕೊಟ್ಟಿದ್ದೆ. ಅಡ ಇಟ್ಟಿದ್ದೀವಿ ಅಂತ ಗೊತ್ತಾದ್ರೆ ಎಲ್ಲಿ ನೋವಾಗತ್ತೋ ಅಂತ. ಅಮ್ಮ, ನೀವು ಆ ಸರನ ಅಡ ಇಟ್ರಿ ಅಂತ ನಂಗೆ ಬೇಜಾರಿಲ್ಲ. ಆದರೆ ಆ ವಿಷಯನ ಮುಚ್ಚಿಟ್ಟು ಸುಳ್ಳು ಹೇಳಿದ್ರಲ್ಲ ಅಂತ ನಂಗೆ ತುಂಬ ನೋವಾಗ್ತಿದೆ. ಕಷ್ಟ ಬಂದಾಗ ಅಡ ಇಡೋಕೆ ಅಲ್ವಾ ಅಮ್ಮ ನಮ್ಮಂಥವ್ರು ಒಡವೆ ಮಾಡಿಸೋದು. ಅಪ್ಪ, ಅದು ನನಗೂ ಅರ್ಥ ಆಗತ್ತೆ. ಆದರೆ ನಾವು 3 ದೇಹ ಒಂದೇ ಜೀವ ಅಂತ ನಂಬಿರೋಳು ನಾನು. ನೀವು ನನ್ನೇ ದೂರ ಮಾಡಿ ನೀವಿಬ್ಬರೇ ನೋವು ಅನುಭವಿಸ್ತಿದ್ದೀರಲ್ಲ, ಇದು ಸರಿನಾ? ಅಂಜು, ಇಷ್ಟು ಒಳ್ಳೆ ಮನ್ಸಿಗೆ ಎಲ್ಲಿ ನೋವಾಗುತ್ತೋ ಅಂತ ನಿಜ ಹೇಳಿಲ್ಲಮ್ಮ. ಐಮ್ ಸಾರಿ ಮರಿ. ಅಪ್ಪ ಪ್ಲೀಸ್, ನೀವು ಹೀಗೆಲ್ಲ ಮಾತಾಡಬೇಡಿ. ಬಟ್ ಇದೇ ಲಾಸ್ಟು. ಇನ್ಯಾವತ್ತೂ ನೀವು ಯಾವ ವಿಷಯನೂ ನನ್ನಿಂದ ಮುಚ್ಚಿಡಬೇಡಿ. ಇಲ್ಲ ಅಂಜು, ಯಾವ ವಿಷಯನೂ ಮುಚ್ಚಿಡಲ್ಲ. ಆದಷ್ಟು ಬೇಗ ಸರಣ ಬಿಡಿಸ್ಕೊಂಬರ್ತೀನಮ್ಮ. ಅಪ್ಪ, ನೀವಾ ತೊಂದರೆ ತಗೋಬೇಡಿ. ಈಗ ನಾನು ಕೆಲ್ಸಕ್ಕೆ ಹೋಗ್ತಿದ್ದೀನಲ್ಲ,
ನಾನೇ ಈ ಸತಿ ಸಂಬಳದಲ್ಲಿ ಬಿಡಿಸಿ ನನ್ನ ಕೈಯಾರ ಅಮ್ಮಂಗೆ ಹಾಕ್ತೀನಿ. ಮ್ಯೂಸಿಕ್ ಜೊತೆಗಿದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಹಾಯ್ ಟೆಡ್ಡಿ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಜಾನ್. ಏನಿವತ್ತು ಕರೆಕ್ಟ್ ಟೈಮ್ಗೆ ಕಾಲ್ ಮಾಡ್ಬಿಟ್ಟಿದ್ಯಾ? ಜಾನ್, ಡೈಲಿ ಬೆಳಗ್ಗೆ ನಿನ್ನ ಹತ್ರ ಬೈಸ್ಕೊಂಡ್ ಬೋರ್ ಆಗೋಗಿತ್ತು. ಅದಕ್ಕೆ ಬೇಗ ಎದ್ದು ಮ್ಯೂಸಿಕ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಏನು ಬೆಳ್ಗೆನೆ ಸಾಂಗ್ ಆಡಿ ಮನೆಯವರೆಲ್ಲರಿಗೂ ಟಾರ್ಚರ್ ಕೊಡಕ್ ಶುರು ಮಾಡ್ದ್ಯಾ? ಜಾನ್ ಸರಿ ಸರಿ, ನಾನೀಗ ಫ್ರೆಶ್ ಆಗಬೇಕು, ಆಮೇಲೆ ಕಾಲ್ ಮಾಡ್ತೀನಿ. ಜಾನ್ 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 ಇವತ್ ನಾವ್ ಎಲ್ಲಿ ಹೋಗ್ತಿದೀವಿ ಅಂತ ನೀನ್ ನಂಗೇನು ಹೇಳೇ ಇಲ್ಲ. ಏನ್ ಮಾಡೋದು, ಹೋಗೋ, ಎಲ್ಲ ಬೋರ. ಹಾ, ಒನ್ ಐಡಿಯಾ. ಏನು? ನಾವ್ ಯಾಕೆ ಇವತ್ತು ನಮ್ಮ ಆಫೀಸ್ಗೆ ಹೋಗ್ಬಾರ್ದು? ನಮ್ಮ ಅಂಜಲಿನೂ ಸಿಗ್ತಾಳೆ, ಹಾಗೆ ಅವಳನ್ನ ಮೀಟ್ ಮಾಡಿ ಸರ್ಪ್ರೈಸ್ ಕೊಡೋಣ. ಹೌದಲ್ವಾ ಜಾನ್? ಇದ್ರ ಬಗ್ಗೆ ನಾನ್ ಯಾಕೆ ಯೋಚನೆ ಮಾಡ್ಲಿಲ್ಲ? ಓಕೆ ಓಕೆ, ನಾನೋಗಿ ರೆಡಿ ಆಗ್ತೀನಿ, ಅಲ್ಲಿಗೆ ಬೇಗ ಬರ್ತೀನಿ. ಓಕೆನಾ? ಬಾಯ್ ಬಾಯ್. ಮಾ, ಬಿಸಿನಾ? ಇಲ್ಲಪ್ಪ, ಬಾ ಕೂತ್ಕೋ. ಏನಾದ್ರೂ ಹೇಳ್ಬೇಕಿತ್ತಾ? ಹಾಮ, ನೀನ್ ಅಂಜಲಿ ವಿಷಯದಲ್ಲಿ ನಡ್ಕೋತಿರೋ ರೀತಿ ನನಗಿಷ್ಟ ಆಗ್ತಿಲ್ಲ ಅಮ್ಮ. ಗೌರಿ ಪೂಜೆ ಅಂತ ಅಂಜಲಿನ ಮನೆಗೆ ಇನ್ವೈಟ್ ಮಾಡಿ ಎಲ್ರ ಮುಂದೆ ಅವಮಾನ ಮಾಡೋದು ಎಷ್ಟು ಸರಿ ಹೇಳು? ತಿಳಿದೇ ಯಾವತ್ತೂ ಅಂಜಲಿ ಮಾಡಿರೋ ತಪ್ಪಿಗೆ ತಿಳಿದು ನೀನು ಅವ್ರನ್ನ ಈ ರೀತಿ ಟ್ರೀಟ್ ಮಾಡ್ತಿರೋ ರೀತಿ ನಿನಗೆ ಸರಿ ಅನ್ಸುತ್ತಮ್ಮ? ನಿನ್ನೆ ಮೊನ್ನೆ ನೋಡ್ದೊಳಗೋಸ್ಕರ ನನ್ನನ್ನೇ ಪ್ರಶ್ನೆ ಮಾಡ್ತಿದ್ಯಾ? ಖಂಡಿತ ಇಲ್ಲ ಅಮ್ಮ, ನನಗೆ ನೀನೇನು ಅಂತ ತುಂಬಾ ಚೆನ್ನಾಗಿ ಗೊತ್ತಿದೆ. ಎಲ್ರೂ ಎಷ್ಟು ಪ್ರೀತಿಯಿಂದ, ಎಷ್ಟು ರೆಸ್ಪೆಕ್ಟ್ ಇಂದ ಟ್ರೀಟ್ ಮಾಡ್ತೀರಾ. ಪ್ರತಿ ವರ್ಷ ಹಬ್ಬಕ್ಕೆ ನಮ್ಮ ಎಂಪ್ಲಾಯೀಸ್ನ ಕರೆದು ಮಕ್ಕಳ ತರ ಟ್ರೀಟ್ ಮಾಡ್ತೀರಾ. ಇಂಥವ್ರು ಇವತ್ತು ಅಂಜಲಿನ ಈ ರೀತಿ ಟ್ರೀಟ್ ಮಾಡ್ತಾ ಇದ್ದೀರಾ ಅಂದ್ರೆ ನನಗೆ ನಂಬಕ್ ಆಗ್ತಾ ಇಲ್ಲ ಅಮ್ಮ. ಯಾರು ಯಾರಿಗೆ ಎಷ್ಟು ಮರ್ಯಾದೆ ಕೊಡಬೇಕು ಅನ್ನೋದು ಹೇ, ಅವ್ರ ಯೋಗ್ಯತೆ ಮೇಲೆ ಡಿಪೆಂಡ್ ಆಗುತ್ತೆ. ಮಾ, ಏನಾಗಿದೆ ನಿನ್ಗೆ? ಯಾಕೆ ಈ ರೀತಿ ಬಿಹೇವ್ ಮಾಡ್ತಾ ಇದೀಯಾ? ನನ್ಗದೆಲ್ಲ ಗೊತ್ತಿಲ್ಲ ಸಿದ್ಧಾರ್ಥ್. ನೀನ್ ಅವಳ ವಿಷಯನ ನನ್ನ ಹತ್ರ ಬಂದು ಕೇಳೋದು ನನ್ಗಿಷ್ಟ ಆಗಲ್ಲ. ಮಾ, ಐ ಆಮ್ ಸಾರಿ. ನಾನ್ ಚಿಕ್ಕ ವಯಸ್ಸಿಂದ ನಿನ್ನ ಕೈ ಎತ್ತಿ ಕೊಡೋ ಅನ್ನಪೂರ್ಣೇಶ್ವರಿ ತರ ನೋಡ್ಕೊಂಡ್ ಬಂದಿದ್ದೀನಿ. ಆ ತರ ನಿನ್ನ ನೋಡ್ಕೊಂಡ್ ಬಂದಿರೋ ನನಗೆ ಇವತ್ತು ನಿನ್ನ ಈ ರೀತಿ ನೋಡ್ತಾ ಇರೋದು ಡೈಜೆಸ್ಟ್ ಮಾಡ್ಕೊಳಕ್ ಆಗ್ತಾ ಇಲ್ಲ ಅಮ್ಮ. ನನ್ನ ಮಾತಿಂದ ನಿಂಗೇನಾದ್ರೂ ಬೇಜಾರಾಗಿದ್ರೆ ಐ ಆಮ್ ಸಾರಿ ಅಮ್ಮ.
ನನ್ನ ಮಕ್ಕಳೇ ನನ್ನನ್ನು ಪ್ರಶ್ನೆ ಮಾಡೋ ಹಾಗೆ ಮಾಡಿಬಿಟ್ಟಿಯಲ್ಲ ನೀನು.